ಇನ್ನು ಬಹುಮುಖ್ಯವಾಗಿ ಹಲವಾರು ಸಚಿವಾಲಯಗಳಲ್ಲಿ ನೌಕರರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬಂದಿತ್ತು. PAಗಳು, ಗನ್ಮ್ಯಾನ್ಗಳು ಹಾಗೂ ಎಲ್ಲ ಸಿಬ್ಬಂದಿಗಳನ್ನು ಎರಡೆರಡು ಬಾರಿ ಪರಿಶೀಲನೆ ಮಾಡಿ ಅಂತ ಏನೋ ಹೇಳಿದಾರಂತೆ. ಕೆಲವು ಮಾಧ್ಯಮ ಸಂಯೋಜಕರು ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಇಂಥವರಿಂದಲೇ ಎಡವಟ್ಟಾಗಿತ್ತು. ಹಲವರು ಈಗಾಗಲೇ FIR ಹಾಕಿಸ್ಕೊಂಡಿದ್ದಾರೆ. ಇಂಥವರನ್ನ ಯಾವುದೇ ಕಾರಣಕ್ಕೂ ಕೂಡ ಸಚಿವರು ಕಚೇರಿಯಲ್ಲಿ ಬಿಟ್ಕೊಳ್ಬಾರದು. ಮಂತ್ರಿ ಕಚೇರಿಯಲ್ಲಿ ಕೆಲಸ ಮಾಡೋದಕ್ಕೆ ಕನಸು ಕಾಣೋರಿಗೆ ಶಾಕ್ ಎದುರಾಗ್ತಾ ಇದೆ. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. CM ನಿರ್ದೇಶನದ ಬೆನ್ನಲ್ಲೇ ಹಲವರು ಸಚಿವರು ಏನಿದ್ರು ಎಲ್ಲರೂ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ತಮ್ಮ ಕಚೇರಿಯ ಸಿಬ್ಬಂದಿ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಳಬರನ್ನ ಕಿತ್ತೆಸೆದು ಹೊಸ ಅನುಭವಿಗಳನ್ನು ತೆಗೆದುಕೊಳ್ಳೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ತಮ್ಮ ಪರ್ಸನಲ್ ಸೆಕ್ರೆಟರಿಗಳನ್ನು ತೆಗೆದು ಹಾಕಿದ್ದಾರೆ. KH ಮುನಿಯಪ್ಪ ಅವರು ತಮ್ಮ PS ತೆಗೆದು ಹಾಕಿದ್ದಾರೆ. ಇದನ್ನು ನೋಡಿದ್ರೆ ತುಂಬ ನಾಜೂಕಾಗಿ ತುಂಬ ಜಾಗರೂಕತೆಯಿಂದ ಈಗ ಪ್ರತಿಯೊಬ್ಬ ಏನು ಸೆಕ್ರೆಟರಿಗಳಾಗಿರಬಹುದು ಅಥವಾ ಮಾಧ್ಯಮ ಕಾರ್ಯದರ್ಶಿಗಳಾಗಿರಬಹುದು, ಸಲಹೆಗಾರರಾಗಿರಬಹುದು, ಗನ್ಮ್ಯಾನ್ ಆಗಿರಬಹುದು, ಡ್ರೈವರ್ಗಳು ಯಾರಿದ್ದಾರೆ ಅವರನ್ನು ಕೂಡ ತೆಗೆದುಕೊಳ್ಳುವಲ್ಲಿ ತುಂಬ ಜಾಸ್ತಿ ಜಾಗರೂಕತೆಯನ್ನು ವಹಿಸ್ತಾರೋ ಏನೋ ಅಂತ ಅನಿಸ್ತಾ ಇದೆ ಸರ್. ಇದರ ಜೊತೆಗೆ ಒಂದು ಇಲ್ಲಿ ಗೊತ್ತಾಗದೇ ಇರುವಂಥದ್ದೇನು ಅಂತಂದರೆ, ತಮ್ಮ ಸಿದ್ಧಾಂತವನ್ನು ಹೊಂದಿರುವಂಥವ್ರಿಗೆ ಮಾತ್ರ ಕೆಲಸ ಕೊಡ್ತಾರಾ ಅಥವಾ ತಮಗೆ ಯಾರು ಅನುಕೂಲವಾಗ್ತಾರೆ ಅಂಥವ್ರಿಗೆ ಮಾತ್ರ ಕೆಲಸಕ್ಕೆ ತೆಗೆದುಕೊಳ್ತಾರಾ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಯಾರ್ಯಾರು ಮಾಧ್ಯಮದಲ್ಲಿ ಇದ್ದಾರೆ, ಕಾರ್ಯದರ್ಶಿಗಳಾಗಬೇಕು ಅಥವಾ ಸರ್ಕಾರದಲ್ಲಿ ತಾವು ಕೂಡ ಕೆಲಸ ಮಾಡಬೇಕಂತ ಯಾರು ಅಂದ್ಕೊಂಡಿದ್ದಾರೆ ಅವರಿಗೂ ಕೂಡ ಬಿಗ್ ಶಾಕ್ ಇದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕೂಡ ಇಲ್ಲಿ ರಮೇಶ್ ಜಾರಕಿಹೊಳಿ ಕೈ ಬಾಯಿ ಶುದ್ಧಿ ಇರುವ ಮಂತ್ರಿಗಳು ಹುಡುಕಾಟ ನಡೆಸ್ತಿದ್ದಾರೆ ಅಂಥವ್ರಿಗೋಸ್ಕರ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗಿದೆ ಅಂತಂದ್ರೆ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಮತ್ತೆ ಸಿಡಿಗಳು ಮತ್ತೊಂದು ಮಗದೊಂದು ಏನಾದ್ರೂ ಹೊರಗಡೆ ಬರಬಹುದೇನೋ, ಆ ಬಗ್ಗೆ ಎಚ್ಚರವಾಗಿರಿ ಅಂತ ಇದು ಪರೋಕ್ಷವಾಗಿ ಕೊಡ್ತಾ ಇರುವಂತಹ ಒಂದು ಸಂದೇಶ ಏನೋ ಅಂತ ನಮಗೂ ಕೂಡ ಅನಿಸ್ತಾ ಇದೆ. ಅದೇನು ಅಂತ ಅವರೇ ಸ್ಪಷ್ಟಪಡಿಸಬೇಕು. CM ಅವರಾಗಿರ್ಬಹುದು ಅಥವಾ ಅವರು ಮಂತ್ರಿಗಳು ಯಾರಿದ್ದಾರೆ ಅವರು ಅದನ್ನ ಸ್ಪಷ್ಟಪಡಿಸಬೇಕು. ಹಳಬರಿದ್ರಲ್ಲ ಮಂತ್ರಿಗಳ ಜೊತೆ ಒಂದಷ್ಟು ಮಂದಿ ಗನ್ಮ್ಯಾನು, OSDಗಳು ಅಥವಾ ಮಾಧ್ಯಮ ಸಲಹೆಗಾರರು, ಅಂತವ್ರಿಗೆ ಸಂಕಷ್ಟ ಇದು. ಸೊ ಅಂತವ್ರು ಈಗ ಬರುವಂತ ನೂತನ ಸಚಿವರ ಜೊತೆ ನಾವಿರ್ತೀವಿ ಅಂತ ಅಂದ್ಕೊಂಡಿರ್ತಾರಲ್ಲ, ಬಹುಶಃ ಅವ್ರಿಗೆ ಶಾಕ್ ಇದು. ಹೌದು. ಇದರ ಜೊತೆಗೆ ಯಾರು ನಮಗೂ ಕೂಡ ಒಂದು ಅವಕಾಶ ಬೇಕು ಅಥವಾ ಸರ್ಕಾರದ ಜೊತೆಗೆ ಕೆಲಸ ಮಾಡಬೇಕು ಅಂತ ಯಾರು ತುಂಬಾ ಕಾಯ್ತಾ ಇದ್ದಾರೆ ಅಥವಾ ಕಳಂಕರಹಿತರಿದ್ದಾರೆ, ಅವರಿಗೂ ಕೂಡ ಪ್ರಾಮಾಣಿಕರು ಯಾರಿದ್ದಾರೆ ಅಂಥವರಿಗೂ ಕೂಡ ಇದೊಂದು ಒಳ್ಳೆ ಅವಕಾಶ. ನೋಡೋಣ, ಆದರೆ ಎಷ್ಟು ಜನ ಪ್ರಾಮಾಣಿಕರನ್ನ ಇವ್ರು ನಿಯೋಜನೆ ಮಾಡ್ಕೊಳ್ತಾರೆ ಅದು ಕೂಡ ಇಲ್ಲಿ ಇರುವಂತಹ ಪ್ರಶ್ನೆ. ಇಂತಹ ಸಂದರ್ಭದಲ್ಲಿ ತಮ್ಮ ನಿಷ್ಠರು ಯಾರು ಇರ್ತಾರೆ ಅಂಥವ್ರಿಗೆ ಹೆಚ್ಚು ಮಣೆ ಕೊಡುವಂತ ಆದ್ಯತೆ ಇರುತ್ತೆ ಮಂತ್ರಿಗಳು. ಹೌದು.